ಮೊದಲನೇ ದಿನ ಸೆಕೆಂಡ್ ಶೋನಲ್ಲಿ ಆ ಸಾಂಗ್ಗೆ ರಣಜಿತ್ ಚಿತ್ರಮಂದಿರದಲ್ಲಿ ಕಾಸಿನ ಸುರಿಮಳೆ. ಕಪಾಲಿನಲ್ಲಿ ಸಿನಿಮಾ ಆಗ್ತಾ ಇದ್ದಾರೆ ಅಂದಾಗಲೇ ಅಭಿಮಾನಿಗಳು ಒಂದು ರೀತಿ ಪುಳಕ. ದೊರೆ ಭಗವಾನ್ ಅವರು ಡೈರೆಕ್ಷನ್ ಮಾಡುವಂತಹ ಸಿನಿಮಾಗಳಿಗೆ ಹೆಚ್ಚಾಗಿ ಸಂಗೀತವನ್ನು ಕೊಡ್ತಿದ್ದಂಥವರು GK ವೆಂಕಟೇಶು. ಅವ್ರು ಬಿಟ್ಟರೆ ರಾಜನ್ ನಾಗೇಂದ್ರ. ಈ ಕಥೆಯನ್ನು ನೋಡಿ ದೊರೆ ಭಗವಾನ್ ಅವರಿಗೆ ರಾಜ್ಕುಮಾರ್ ಅವ್ರನ್ನ ಹಾಕ್ಕೊಂಡು ಈ ಸಿನಿಮಾ ಮಾಡ್ಬೋದಲ್ಲ, ನಾವು ಚೆನ್ನಾಗಿದೆ ಕತೆ. ಅಣ್ಣವರ ಅಭಿನಯದ ವಸಂತ ಗೀತ ಈ ಸಿನಿಮಾ 1980ರಲ್ಲಿ ರಿಲೀಸ್ ಆಗುತ್ತೆ. ಆ ವರ್ಷ ಬಿಡುಗಡೆ ಆಗಿದ್ದಂತಹ ರವಿಚಂದ್ರ ಭರ್ಜರಿ ಸಕ್ಸಸ್ ಆಗುತ್ತೆ. 100 ಡೇಸ್ ಆಗ್ತಿದ್ದಾಗೇ ವಸಂತ ಗೀತ ಸಿನಿಮಾ ರಿಲೀಸ್ ಆಗುತ್ತೆ. ವಸಂತ ಗೀತ ಸಿನಿಮಾ ರಿಲೀಸ್ಗೂ ಮುಂಚೆ ಹಲವು ಕಾರಣಗಳಿಂದ ಸುದ್ದಿಯಲ್ಲಿರುತ್ತೆ. ಒಂದು, ಆ ಸಿನಿಮಾವನ್ನು ದೊರೆ ಭಗವಾನ್ ಅವರು ಡೈರೆಕ್ಷನ್ ಮಾಡ್ತಾ ಇರ್ತಾರೆ ಅನ್ನೋದು. ದೊರೆ ಭಗವಾನ್ ಮತ್ತು ಅಣ್ಣವರು ಈ ಕಾಂಬಿನೇಷನಲ್ಲಿ ಬರುವಂತಹ ಸಿನಿಮಾಗಳು ಸೂಪರ್ ಹಿಟ್ ಆಗುತ್ತೆ, ಅದ್ಭುತವಾಗಿರುತ್ತೆ ಅನ್ನೋದು ಅಭಿಮಾನಿಗಳ ನಂಬಿಕೆ. ಈ ವಿಚಾರದಿಂದ ಆ ಸಿನಿಮಾ ಬಗ್ಗೆ ಕ್ರೇಜ್ ಕ್ರಿಯೇಟ್ ಆಗುತ್ತೆ. ಮತ್ತು ಆ ಸಿನಿಮಾದಲ್ಲಿ ಗಾಯತ್ರಿಯವರು ಮೊದಲನೇ ಬಾರಿ ರಾಜ್ಕುಮಾರ್ ಜೊತೆ ನಾಯಕಿಯಾಗಿ ಅಭಿನಯವನ್ನು ಮಾಡ್ತಿರ್ತಾರೆ. ಮತ್ತು ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ಅಭಿನಯವನ್ನು ಮಾಡ್ತಿರ್ತಾರೆ. ಆಗ ಅದೇ ಚರ್ಚೆ, ಅಣ್ಣವರ ಮತ್ತೊಂದು ಕುಡಿ ಪುನೀತ್ ರಾಜ್ಕುಮಾರ್ ಅಣ್ಣವರ ಮಗನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಈ ಸಿನಿಮಾದಲ್ಲಿ ಸ್ವಲ್ಪ ದೊಡ್ಡವರಾಗಿರ್ತಾರೆ ಪುನೀತ್ ರಾಜ್ಕುಮಾರ್. ಆ ಸಿನಿಮಾದಲ್ಲಿ ಅಣ್ಣವರ ಮಗನಾಗಿ ಆ್ಯಕ್ಟ್ ಮಾಡ್ತಿರ್ತಾರೆ. ಆ ಸಿನಿಮಾ ತಯಾರಾಗಿದ್ದರ ಹಿಂದೆ ಒಂದು ರೋಚಕ ಕಥೆ ಇದೆ. ಭಗವಾನ್ ಅವರು ದೆಹಲಿನಲ್ಲಿ ನಡೀತಿದ್ದಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಹೋಗಿರ್ತಾರೆ. ಅಲ್ಲಿ ಒಂದು ಇರಾನಿಯನ್ ಸಿನಿಮಾವನ್ನು ನೋಡ್ತಾರೆ. ಆ ಸಿನಿಮಾದ ಇನ್ಸ್ಪಿರೇಷನ್ ಮೇಲೆ ವಸಂತ ಗೀತ ಸಿನಿಮಾದ ಕಥೆ ರೆಡಿ ಆಗುತ್ತೆ. ಆ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ನು ಲವ್ ಮಾಡಿ ಮದುವೆ ಆಗಿರ್ತಾರೆ, ಮಗುನೂ ಆಗುತ್ತೆ. ಕಡೆಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಇಬ್ಬರು ಬೇರೆ ಬೇರೆ ಆಗ್ತಾರೆ, ಡಿವೋರ್ಸ್ ಆಗ್ತಾರೆ. ಕಡೆಗೆ ಅವ್ರಿಗೆ ಹುಟ್ಟಿದಂಥ ಆ ಮಗು ಅವರಿಬ್ಬರನ್ನ ಮತ್ತೆ ಒಂದು ಮಾಡೋದು. ಅವರಿಬ್ಬರು ಡಿವೋರ್ಸೇ ಆಗಿಬಿಟ್ಟಿರ್ತಾರೆ. ಕಡೆಗೆ ಆ ಮಗು ನಮ್ಮ ಅಪ್ಪ ಅಮ್ಮ ಒಂದಾಗಿರಬೇಕು ಅಂತೇಳಿ ಅವರಿಬ್ಬರನ್ನ ಒಂದು ಮಾಡುವಂಥದ್ದು. ಈ ಕಥೆಯನ್ನು ನೋಡಿ ದೊರೆ ಭಗವಾನ್ ಅವರಿಗೆ ರಾಜ್ಕುಮಾರ್ ಅವ್ರನ್ನ ಹಾಕ್ಕೊಂಡು ಈ ಸಿನಿಮಾ ಮಾಡ್ಬೋದಲ್ಲ, ನಾವು ಚೆನ್ನಾಗಿದೆ ಕತೆ ಅಂತ ಅವ್ರ ಮೈಂಡಿಗೆ ಬರುತ್ತೆ. ಅದನ್ನು ಬಂದು ಚಿ ಉದಯಶಂಕರ್ ಅವ್ರ ಹತ್ರ ಹೇಳ್ತಾರೆ. ಶಂಕರ್, ಈ ಥರ ಒಂದು ಕತೆ ಇದೆ ನೋಡಪ್ಪ, ಮಾಡು. ನಾನು ದೆಹಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನೋಡಿದೆ, ಇರಾನಿಯನ್ ಕತೆ ಅದು, ಈ ರೀತಿ ಇದೆ, ಇದ್ರ ಬೇಸ್ ಮೇಲೆ ಒಂದು ಕತೆ ಮಾಡು ಅಂದಾಗ ಚಿ ಉದಯಶಂಕರ್ ಅವ್ರು ಮಾಡೋಣ ಬಿಡು ಅಂದ್ಬಿಟ್ಟು ಅಂತ ಒಂದು ಕತೆ ರೆಡಿ ಮಾಡ್ತಾರೆ. ಅದೇ ವಸಂತ ಗೀತ. ಆ ಸಿನಿಮಾದಲ್ಲಿ ಡಿವೋರ್ಸೇ ಆಗಿಬಿಡ್ತಾರೆ ಗಂಡ ಹೆಂಡತಿ. ಆದರೆ ವಸಂತ ಗೀತ ಸಿನಿಮಾದಲ್ಲಿ ಡಿವೋರ್ಸ್ ಆಗಲ್ಲ, ಬರೀ ಗಲಾಟೆ ಮಾಡ್ಕೊಂಡು ಬೇರೆ ಬೇರೆ ಆಗಿರ್ತಾರೆ. ಕಡೆಗೆ ಆ ಮಗುನೇ ಇದರಲ್ಲೂ ಅವರಿಬ್ಬರನ್ನ ಒಂದು ಮಾಡಲಿಕ್ಕೆ ಕಾರಣವಾಗುತ್ತೆ. ಆ ಕಥೆಯನ್ನು ಇಟ್ಕೊಂಡು ಸಿನಿಮಾದ ಕಥೆಗಳು ಶುರುವಾಗುತ್ತೆ. ಮತ್ತು ಆ ಟೈಮ್ನಲ್ಲಿ ದೊರೆ ಭಗವಾನ್ ಅವರು ಡೈರೆಕ್ಷನ್ ಮಾಡುವಂತಹ ಸಿನಿಮಾಗಳಿಗೆ ಹೆಚ್ಚಾಗಿ ಸಂಗೀತವನ್ನು ಕೊಡ್ತಿದ್ದಂಥವರು GK ವೆಂಕಟೇಶು. ಅವ್ರು ಬಿಟ್ಟರೆ ರಾಜನ್ ನಾಗೇಂದ್ರ. ಇವರಿಬ್ಬರನ್ನ ಬಿಟ್ಟು ದೊರೆ ಭಗವಾನ್ ಅವರು ಯಾರ ಮ್ಯೂಸಿಕ್ ಡೈರೆಕ್ಟ್ರನ್ನೂ ಹಾಕೋತಾ ಇರಲಿಲ್ಲ. ವಸಂತ ಗೀತ ಶೂಟಿಂಗ್ ಶುರುವಾಗೋ ಹೊತ್ತಲ್ಲಿ ರಾಜನ್ ನಾಗೇಂದ್ರ ಅವರಿಗೆ ಕೇಳ್ತಾರೆ ದೊರೆ ಭಗವಾನ್ ಅವರು, ಈ ಥರ ರಾಜ್ಕುಮಾರ್ ಅವ್ರದ್ದು ಒಂದು ಹೊಸ ಸಿನಿಮಾ ಮಾಡ್ತಾಯಿದ್ದೀವಿ, ನೀವೇ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು. ಆಗ ರಾಜನ್ ನಾಗೇಂದ್ರ ಅವರು ಬಹಳ ಬ್ಯುಸಿ ಆಗಿಬಿಟ್ಟಿರ್ತಾರಂತೆ ಮತ್ತು ದೆಹಲಿಗೆ ಹೋಗಿರ್ತಾರಂತೆ ಯಾವುದೋ ಒಂದು ಸಿನಿಮಾದ ಕೆಲಸದ ಮೇಲೆ. ಅವ್ರ ಕಾಲ್ ಶೀಟ್ ಸಿಗೋದು ಕಷ್ಟ ಆಗುತ್ತೆ. ಹಾಗೇನು ಮಾಡ್ತಾರೆ, ಅವರು ರಂಗರಾವ್ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಅದೇ ಮೊದಲನೇ ಸಿನಿಮಾ ದೊರೆ ಭಗವಾನ್ ಮತ್ತು ರಂಗರಾವ್ ಅವರ ಕಾಂಬಿನೇಷನ್ನಲ್ಲಿ ಬಂದಿದ್ದು. ರಂಗರಾವ್ ಅವರು ಅದರಲ್ಲಿ ಅದ್ಭುತವಾದ ಟ್ಯೂನ್ಗಳನ್ನು ಕೊಡ್ತಾರೆ, ಅದ್ಭುತವಾದ ಹಾಡುಗಳನ್ನು ಕೊಡ್ತಾರೆ. ದೊರೆ ಭಗವಾನ್ ಅವ್ರಿಗೆ ಏನು ಟೇಸ್ಟ್ ಇರಬೇಕಿತ್ತೋ ಅಂತಹದ್ದೇ ಹಾಡುಗಳನ್ನು ರಂಗರಾವ್ ಅವರು ಕೊಡ್ತಾರೆ. ವಸಂತ ಗೀತ ಕ್ಲಿಕ್ ಆಗಿದ್ದೆ ತಡ ಸುಮಾರು ಸಿನಿಮಾಗಳಲ್ಲಿ ದೊರೆ ಭಗವಾನ್ ಅವ್ರ ಜೊತೆ ರಂಗರಾಯರು ಕೆಲಸ ಮಾಡ್ತಾರೆ. ವಸಂತ ಗೀತ ಸಾಂಗ್ಸ್ಗಳು ಯಾವ ರೀತಿ ಹೈಪ್ ಕ್ರಿಯೇಟ್ ಮಾಡಿಬಿಡ್ತು ಅಂದರೆ, ಕಣ್ಣಲ್ಲಿ ಏನು ಮಿಂಚೊಂದು ಕಂಡಿತ್ತಲ್ಲ ಆ ಸಾಂಗ್ ಅಂತೂ ಆಗಿನ ಯೂತ್ಸ್ಗಳಿಗೆ ಹುಚ್ಚೆದ್ದು ಕುಣಿಯುವಂತೆ ಮಾಡಿಬಿಡುತ್ತೆ. ಮತ್ತು ಆ ಸಿನಿಮಾ ರಿಲೀಸ್ಗೂ ಮುಂಚೆನೇ ಸಾಂಗ್ಸ್ಗಳಿಂದನೇ ಬಹಳನೇ ಕ್ರೇಜ್ ಕ್ರಿಯೇಟ್ ಮಾಡುತ್ತೆ. ಈ ಸಾಂಗ್ಸ್ ಅದ್ಭುತವಾಗಿದೆ ಗುರು, ಅಣ್ಣವ್ರ ಸಿನಿಮಾದಲ್ಲಿ ಹೆಂಗಿದೆ ಸ್ಟೈಲು, ಅಣ್ಣವ್ರು ಆಡೋ ಸ್ಟೈಲು ಅಂತೇಳಿ ಆ ಸಾಂಗು ಮನೆ ಮಾತಾಗ್ಬಿಡುತ್ತೆ. ಎಲ್ಲೋಗಿ ವಸಂತ ಗೀತ ಸಿನಿಮಾದ ಹಾಡುಗಳೇ ಮೇಳೈಸ್ತಾ ಇರುತ್ತೆ. ಸಿನಿಮಾ ರಿಲೀಸ್ ಆಗುತ್ತೆ. ಅದು ನಾವು ಮೈಸೂರಿನಲ್ಲಿ ರಣಜಿತ್ ಮತ್ತು ಲಕ್ಷ್ಮೀ ಚಿತ್ರಮಂದಿರಕ್ಕೆ ಬಂದಿರುತ್ತೆ. ಬೆಂಗಳೂರಿನಲ್ಲಿ ಕಪಾಲಿ ಮೇಯ್ನ್ ಥಿಯೇಟ್ರು. ಕಪಾಲಿನಲ್ಲಿ ಸಿನಿಮಾ ಆಗ್ತಾ ಇದ್ದಾರೆ ಅಂದಾಗಲೇ ಅಭಿಮಾನಿಗಳು ಒಂದು ರೀತಿ ಪುಳಕ. ಯಾಕಂದರೆ ಕಪಾಲಿ ಚಿತ್ರಮಂದಿರ ಏಷ್ಯಾದ ಅತಿ ದೊಡ್ಡ ಚಿತ್ರಮಂದಿರ, ಅಂದರೆ ಹೆಚ್ಚಿನ ಸೀಟು ಉಳ್ಳ ಚಿತ್ರಮಂದಿರ. ಅಲ್ಲಿ ಸಿನಿಮಾ ಆಗ್ತಾ ಇದ್ದಾರೆ ಅಂದರೆ ಆ ಸಿನಿಮಾ ಸೂಪರಾಗಿರುತ್ತೆ ಅನ್ನೋ ಒಂದು ನಂಬಿಕೆ. ಕಪಾಲಿನಲ್ಲಿ ಆಗ್ತಾ ಇದ್ದಾರೆ ಅಂದರೆ ಸಿನಿಮಾ ಚೆನ್ನಾಗಿ ಬಂದಿದೆ, ಹೀಗಾಗಿ ಕಪಾಲಿನಲ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಮಾತುಗಳು ಶುರು ಆಗುತ್ತೆ. ಮತ್ತು ಆ ಸಿನಿಮಾದ ಹಾಡು ಯೂತ್ಸ್ಗಳಿಗೆ ಭಾಳ ಹುಚ್ಚೆಬ್ಬಿಸ್ಬಿಟ್ಟಿರ್ತದಲ್ಲ, ಅಭಿಮಾನಿಗಳು ಯಾವಾಗ ಈ ಸಿನಿಮಾ ನೋಡ್ತೀವಿ ಅಂತ ಕಾತರರಾಗಿರ್ತಾರೆ. ಮೈಸೂರು ರಣಜಿತ್ ಚಿತ್ರಮಂದಿರ ಮಟ್ಟಿಗೆ ಕೇಳಬೇಕಂದ್ರೆ ನಮ್ಮ ತಂದೆಯವರು ಈಗಲೂ ಹೇಳ್ತಿರ್ತಾರೆ, ಅಣ್ಣವರ ಯಾವುದೇ ಸಿನಿಮಾ ಬಂದರೂ ಸಿನಿಮಾ ಬರೋದು ನಾಳೆ ಅನ್ನುವಾಗ ಟಿಕೆಟ್ ಕೊಡ್ತೀವಿ.
ಆದರೆ ವಸಂತ ಗೀತ ಸಿನಿಮಾ ಬರೋದು 2 ದಿನ ಮುಂಚಿತವಾಗಿ ಟಿಕೆಟನ್ನು ಕೊಡ್ತಾರೆ. ಅಷ್ಟು ಕ್ರೌಡು, ಅಷ್ಟು ಆ ಸಿನಿಮಾಗೆ ಕ್ರೌಡ್ ಶುರು ಆಗ್ಬಿಡುತ್ತೆ. ಸಿನಿಮಾ ಬರೋದು 2 ದಿನ ಮುಂಚಿತವಾಗಿಯೇ 6 ದಿನದ ಒಟ್ಟಿಗೆ ಟಿಕೆಟ್ ಕೊಟ್ಟು ಮುಗಿಸ್ತಾರೆ. ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ನೋಡಿದಂತಹ ಅಭಿಮಾನಿಗಳು ಅದ್ಭುತವಾಗಿದೆ ಸಿನಿಮಾ, ಹಾಡುಗಳು ಸೂಪರು, ಅಣ್ಣವ್ರ ಡ್ಯಾನ್ಸ್ ಸೂಪರು ಅಂತೇಳಿ ಆ ಮೊದಲನೇ ಹಾಡಿಗೆ ಫಿದಾ ಆಗಿಬಿಡ್ತಾರೆ. ಕಣ್ಣಲ್ಲಿ ಏನೋ ಮಿಂಚೊಂದು ಖಂಡಿತಲ್ಲ, ಆ ಸಾಂಗ್ ಶುರು ಆಗಿಬಿಟ್ರಂತೂ ಸಾಂಗ್ ಶುರುವಾಗಿ ಮುಗಿಯೋ ತನಕನೂ ಅಭಿಮಾನಿಗಳು ಸ್ಕ್ರೀನ್ ಬಿಟ್ಟು ಬರ್ತಿರಲಿಲ್ಲ. ಸ್ಕ್ರೀನ್ ಹತ್ರ ಸೇಮ್ ಅಣ್ಣವರ ರೀತಿನಲ್ಲೇ ಡ್ಯಾನ್ಸ್ ಮಾಡೋದು, ಅಣ್ಣವ್ರ ರೀತಿನಲ್ಲೇ ಸ್ಟೈಲ್ ಮಾಡ್ಕೊಂಡು ಆ ಹಾಡು ಮುಗಿಯೋ ತನಕನೂ ಎಂಜಾಯ್ ಮಾಡ್ತಿದ್ರಂತೆ. ಮೊದಲನೇ ದಿನ ಸೆಕೆಂಡ್ ಶೋನಲ್ಲಿ ಆ ಸಾಂಗ್ಗೆ ರಣಜಿತ್ ಚಿತ್ರಮಂದಿರದಲ್ಲಿ ಕಾಸಿನ ಸುರಿಮಳೆ, ಆ ಸಾಂಗ್ ಶುರು ಆದಾಗಿನಿಂದ ಹಿಡಿದು ಕೊನೆ ತನಕ ಚಿಲ್ಲರೆ ಕಾಸನ್ನ ಎಸಿತಾರೆ. ಅದು ಇವತ್ತಿಗೂ ಅದನ್ನು ನೆನೆಸ್ಕೋತಾರೆ. ನಮ್ಮ ಚಿತ್ರಮಂದಿರದಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಈ ವಸಂತ ಗೀತಾಗೆ ಮೊದಲನೇ ದಿನ ಸೆಕೆಂಡ್ ಶೋನಲ್ಲಿ ಆ ಸಾಂಗಿಗೆ ಕಾಸು ಎರಚಿದ್ರು. ಆ ಸಾಂಗ್ ಮುಗಿಯೋ ತನಕ ಚಿಲ್ಲರೆ ಕಾಸುಗಳು ಬಂದು ಬೀಳ್ತಾನೆ ಇತ್ತು. ಗಾಂಧಿ ಕ್ಲಾಸಲ್ಲಿ ಕೂತಿದ್ದವ್ರಿಗಂತೂ ಹಬ್ಬ ಆಯ್ತು. ಅವತ್ತು ಎಲ್ಲರಿಗೂ ತುಂಬ ಚಿಲ್ಲರೆ ಕಾಸು ಅಂತ ಇವತ್ತಿಗೂ ನೆನೆಸ್ಕೋತಾರೆ. ಆ ರೀತಿ ಆ ಸಿನಿಮಾದ ಒಂದು ಹಾಡು ಬಹಳನೇ ಕ್ರೇಜ್ ಕ್ರಿಯೇಟ್ ಮಾಡಿಬಿಡುತ್ತೆ. ಮತ್ತು ಆ ಸಾಂಗನ್ನು ನೋಡಾದ್ಮೇಲೆ ಅದೇ ಸ್ಟೈಲ್ನಲ್ಲೇ ಅಭಿಮಾನಿಗಳು ಅದೇ ರೀತಿಯ ಬಟ್ಟೆ ಹೊಲಿಸ್ಕೊಂಡು ಸಿನಿಮಾವನ್ನು ನೋಡ್ಲಿಕ್ಕೆ ಬರ್ತಿದ್ರಂತೆ. ಈ ರೀತಿ ವಸಂತ ಗೀತ 1980ರಲ್ಲಿ ಹಿಟ್ ಸಿನಿಮಾ ಅನ್ಸ್ಕೊಳ್ಳುತ್ತೆ. ಬೆಂಗಳೂರು ಕಪಾಲಿನಲ್ಲಿ 100 ಡೇಸ್ ಹೋಗುತ್ತೆ ಮತ್ತು ಮೈಸೂರಿನಲ್ಲದು ದಾಖಲೆ 25 ವಾರ ಪ್ರದರ್ಶನ ಕಾಣುತ್ತೆ. ಬೆಂಗಳೂರಿನಲ್ಲಿ 25 ವಾರ ಹೋಗಲ್ಲ, ಮೈಸೂರು ಲಕ್ಷ್ಮಿನಲ್ಲದು 25 ವಾರಗಳ ಪ್ರದರ್ಶನವನ್ನು ಕಾಣುತ್ತೆ. 100ನೇ ದಿನ ಆದರೂ ಕೂಡ ಲಕ್ಷ್ಮೀ ಚಿತ್ರಮಂದಿರದಲ್ಲಿ ವಸಂತ ಗೀತ ಮ್ಯಾಟ್ನಿ ಹೌಸ್ಫುಲ್ ಆ ಥರ ಕಲೆಕ್ಷನ್ನು. ಬೆಂಗಳೂರಲ್ಲಿ ಕಪಾಲಿನಲ್ಲೇ 17 ವಾರ ಆದಮೇಲೆ ಎತ್ಬಿಡ್ತಾರೆ. ಆದರೆ ಲಕ್ಷ್ಮೀಲಿ 20ನೇ ವಾರ ಆದರೂ ಭರ್ಜರಿ ಕಲೆಕ್ಷನ್ ಇರುತ್ತೆ. ಹೀಗಾಗಿ ಆ ಸಿನಿಮಾ ಮೈಸೂರಲ್ಲಿ ಸಿಲ್ವರ್ ಜುಬ್ಲಿ ಹೋಗುತ್ತೆ. ಆಗ ಅದು ಚರ್ಚೆ ಆಗಿತ್ತಂತೆ. ಬೆಂಗಳೂರಿನಲ್ಲೇ 25 ವಾರ ಹೋಗಲಿಲ್ಲ, ಮೈಸೂರಿನಲ್ಲಿ ಹೊರಟೈತಲ್ಲ ವಸಂತ ಗೀತ ಅಂತೇಳಿ. ಆಗ ಅದೇ ಸುದ್ದಿ, ಬೆಂಗಳೂರಿನಲ್ಲೇ ಸಿನಿಮಾ 25 ವಾರ ಹೋಗಲಿಲ್ಲ, ಮೈಸೂರಿನಲ್ಲಿ ಹೊರಟೋಯ್ತಲ್ಲ ಅಂತ ಅಭಿಮಾನಿಗಳು 25ನೇ ವಾರದ ಸೆಲೆಬ್ರೇಷನ್ ಲಕ್ಷ್ಮೀ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಆಚರಿಸ್ತಾರೆ. 25 ವಾರ ಆದಮೇಲೆ ಲಕ್ಷ್ಮೀ ಚಿತ್ರಮಂದಿರದಲ್ಲಿ ಸೇಮ್ ಕಣ್ಣಲ್ಲಿ ಏನೋ ಮಿಂಚೊಂದು ಖಂಡಿತಲ್ಲ ಆ ಸಾಂಗ್ಗೆ 25ನೇ ವಾರದಲ್ಲೂ ಕಾಸಿನ ಸುರಿಮಳೆಯನ್ನು ಸುರಿಸಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾರೆ.